ಕನ್ನಡ ಇದ ಮೇಲೆ ಬಂದಿದ ಮೇಲೆ ಯಾರು ಸುಮ್ನೆ ಇರ್ಬಾರ್ದು. ಅದು ನಾನು ಅಪೋಸ್ ಮಾಡ್ತೀನಿ. ಏನನ್ನ ಸಿಗ್ಬಿಡುತ್ತಾ ನಮ್ಗೆ ಏನ್ ಸಿಕ್ಕಿಲ್ಲ ಸ್ವಾಮಿ. ಬಾನು ಮುಷ್ತಾಕ್ ಮೇಲೆ ಕಾಂಗ್ರೆಸ್ಗೆ ಅಷ್ಟು ಪ್ರೀತಿ ಇದ್ರೆ ಒಂದು MLC ಮಾಡ್ಬಿಡ್ಲಿ, ನಮ್ಗೆ ಫೈದಾ ಆಗತ್ತೆ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗ್ತಾ ಇರುವಂತದ್ದು ಚಾಮುಂಡೇಶ್ವರಿ ಬೆಟ್ಟ ಸಂಬಂಧಪಟ್ಟಂತೆ ಒಂದು ಭಾಗ ಆದ್ರೆ, ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನ ಕರೆದಿರುವಂತದ್ದು ಅವರು ಮುಸ್ಲಿಂ ಮಹಿಳೆ ಅನ್ನುವ ಕಾರಣಕ್ಕೋಸ್ಕರ ಸಾಕಷ್ಟು ವಿವಾದ ಆಗ್ತಾ ಇರುವಂತದ್ದು. ಯಾಕೆ ಕರಿಬೇಕಾಗಿತ್ತು ಅನ್ನುವಂಥದ್ದು ಸಂಬಂಧಪಟ್ಟಂತೆ ಕೂಡ ಬಿಜೆಪಿ ಗಂಭೀರವಾದಂತ ಪ್ರಶ್ನೆಯನ್ನು ಎತ್ತಿರುವಂತದ್ದು, ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಯಾಕೆ ಈ ವಿವಾದ ಆಯ್ತು ನಿಜಕ್ಕೂ ಕೂಡ, ಮತ್ತು ಏನೇನ್ ಸಮಸ್ಯೆ ಇದೆ ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಮುಸ್ಲಿಂ ಮುಖಂಡರು ಮತ್ತು ಸಮಾಜ ಸೇವಕರಾದಂತ ಸಾದಿಕ್ ಪಾಷಾ ಅವರು ನಮ್ಮ ಜೊತೆ ಇರುವಂತದ್ದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ತಮ್ಮ ಗಮನಕ್ಕೂ ಬಂದಿದೆ ಮೈಸೂರು ದಸರಾ ಉದ್ಘಾಟನೆ ಈಗ ಉದ್ಘಾಟನೆಯ ಬದಲು ಬೇರೆ ರೀತಿಯ ಚರ್ಚೆಗೆ ವಿಚಾರ ಆಗ್ತಾ ಇರುವಂತದ್ದು, ವಿವಾದಾತ್ಮಕ ವಿಚಾರಗಳಕ್ಕಾಗಿ ಚರ್ಚೆ ವಿಚಾರ ಆಗ್ತಾ ಇರುವಂತದ್ದು. ಬಾನು ಮುಸ್ತಾಕ್ ಅವರನ್ನ ಕರೆದಿರುವಂತದ್ದು ತಪ್ಪು ಅಂತ ಹೇಳ್ತಾ ಇರುವಂತದ್ದು. ಏನ್ ಅನ್ಸುತ್ತೆ ಸರ್ ಈ ಸಂಬಂಧಪಟ್ಟಂತೆ? ಅಲ್ಲ ನೋಡಿ, ನಾನು ಒಂದ್ ಮಾತು ನಿಮ್ಗೆ ಕೇಳ್ತೀನಿ ಫಸ್ಟೇ. ಬಾನು ಮುಸ್ತಾಕ್ಗೆ ದಸರಾ ಉದ್ಘಾಟನೆಯಲ್ಲಿ ಚೀಫ್ ಗೆಸ್ಟ್ ಮಾಡಿದಾರಲ್ಲ, ಅದರಿಂದ ಲಾಭ ಮುಸಲ್ಮಾನರಿಗೆ ಏನಿದೆ? ಏನ್ ಲಾಭ ಇದೆ? ಏನನ್ನ ಲಾಭ ಇದೆ? ಇಲ್ಲ ಅಲ್ಲ. ಅದು ನಮ್ಗೆ ಏನಕ್ಕೆ? ಇನ್ನೊಂದ್ ಮಾತು ಏನಂದ್ರೆ ನೋಡಿ, ನಮ್ಮ ಕರ್ನಾಟಕ ಗೌರ್ಮೆಂಟ್, ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಗೆ ವಾದ ಏನ್ ಮಾಡಿದ್ರು, ನಮ್ಗೆ ಒಂದು ನಂಬಿಕೆ ಏನ್ ಕೊಟ್ಟಿದ್ರು, ಈ ಸಾಲಿ ಗೌರ್ಮೆಂಟ್ ಬಂದ್ರೆ ಮುಂಚೆ ಹೌದು ಅವ್ರು ಏನ್ ಹೇಳಿದ್ರು, ಎಲ್ಲ ನಿಮ್ ಸಮಸ್ಯೆಗಳು ಇದ್ದಾರಲ್ಲ, ಈ ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ ಅವಾಗ ದೌರ್ಜನ್ಯ ತುಂಬಾ ನಡೀತು, ನಿಮ್ಗೆ ಗೊತ್ತಿದೆ. ಮುಸಲ್ಮಾನರ ಮೇಲೆ ಮಾಮನ ಹಣ್ಣಲ್ಲಿಂದ ಬುರ್ಖಾ, ಇದು ಹಿಜಾಬ್, ಸ್ಕೂಲ್ ಮೇಲೆ ಅದು ಇದು ಎಲ್ಲಾ ಪ್ರಾಬ್ಲಮ್ಸ್ ನಡೀತು. ಅದಕ್ಕೆ ಮುಸಲ್ಮಾನ್ ಎಲ್ಲಾ ಬೇಜಾರಾಗಿದ್ರು. JDS ನಿಂದಾನು ಬಿಜೆಪಿನಿಂದ, ಎರಡು ಪಾರ್ಟಿನಿಂದ ನಮ್ಗೆ ತುಂಬಾ ಬೇಜಾರಾಗಿತ್ತು. ನಾವು ಈ ಸಾಲಿ ನಮ್ಮ ಉಲ್ಮಾಗಳು, ನಾವು ಮುಸಲ್ಮಾನ್ ಲೀಡರ್ ಎಲ್ಲ ನಾವು ಒಂದು ಮೀಟಿಂಗ್ ಮಾಡ್ಬಿಟ್ಟು ಈ ಸಾಲಿ ಫುಲ್ ಕೆಲ್ಸ ನಾವು ಕಾಂಗ್ರೆಸ್ಗೆ ನಾವು ವೋಟ್ ಹಾಕೋಣ ಅಂತ ಇಡೀ ಕರ್ನಾಟಕದಲ್ಲಿ ಒಂದು ಮುಹಿಮ್ ನಡೀತು. ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಂತ ಮಸೀದಿ ಆಗ್ಲಿ, ಸಂಸ್ಥೆಗಳು, ಕಮಿಟಿಗಳು ಆಗ್ಲಿ, ಎಲ್ರು ಸೇರ್ಕೊಂಡು ಈ ಸಾಲಿ ಕಾಂಗ್ರೆಸ್ಗೆ ಕೊಡ್ಬೇಕಂತ. ಕಾಂಗ್ರೆಸ್ನವ್ರಿಗೆ ನಾವು ಏನು ಒಂದು ಮಾತಿಕ್ತಿವಿ, ಎಲ್ಲ ನಮ್ಮ ಪ್ರಾಬ್ಲಮ್ಸ್ ಏನು 2B ಕ್ಯಾನ್ಸಲ್ ಮಾಡಿದ್ರು ಬಿಜೆಪಿ ಬಂದು, ಮತ್ತೆ ಬೇರೆ ಬೀಫ್ ಬ್ಯಾನ್ ಮಾಡಿದ್ರು ಕರ್ನಾಟಕದಲ್ಲಿ ಬಿಜೆಪಿ ಬಂದು, ಬೇರೆ ಎಲ್ಲಾ ಪ್ರಾಬ್ಲಮ್ಸ್ ಮಾಡಿದ್ರಲ್ಲ, ಅದೆಲ್ಲ ನಮ್ದು ಇದು. ಇನ್ನೊಂದು KJ ಹಳ್ಳಿ DJ ಹಳ್ಳಿದು ಗಲಭೆ ಆಯ್ತಲ್ಲ, ಅದರಲ್ಲಿ 400 ಜನ ಮೇಲೆ ಕೇಸ್ ಇದೆ. ಅದರಲ್ಲಿ ಇನ್ನೂ 39 ಜನ ಜೈಲಿನಲ್ಲಿ ಇದ್ದಾರೆ, UAPA ಹಾಕಿದ್ದಾರೆ. ಅದ್ರಲ್ಲಿ ಯಾರು ಅಮಾಯಕರು ಯಾರಿದ್ದಾರೆ, ನಾವು ಎಲ್ರಿಗ್ ಬಿಡಿ ಅಂತ ಹೇಳ್ತಾ ಇಲ್ಲ, ಅಮಾಯಕರು ಯಾರಿದ್ದಾರೆ ಅವ್ರದ್ದು ಫೈಲ್ ವಾಪಸ್ ಇದ್ ಮಾಡ್ಕೋಬೇಕಂತ ಆ ಮಾತು ಕೊಟ್ಟಿದ್ದ ಮೇಲೆ ನಾವು ಅದೇ ಮಾತು ಮೇಲೆ ಅಲ್ಲ, ಕಾಂಗ್ರೆಸ್ನವರು ಅವಾಗ ಲೀಡರ್ಸ್ DK ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಜಿ ಆಗ್ಲಿ, ನಮ್ಮ ಜಮೀರ್ ಅಹಮದ್ ಆಗ್ಲಿ, ಬೇರೆ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ನಮ್ಗೆ ಮಾತು ಕೊಟ್ಟಿದ ಮೇಲೆ ನಾವು ಕೆಲಸ ಮಾಡಿದ್ದು ಟೋಟಲ್ 100% ಕಾಂಗ್ರೆಸ್ಗೆ. ಇಡೀ ಮುಸಲ್ಮಾನರು, ಕರ್ನಾಟಕ ಮುಸಲ್ಮಾನರು ಎಲ್ಲ ಓಟು ಕಾಂಗ್ರೆಸ್ಗೆ ಹಾಕಿದ್ಮೇಲೆ ಫುಲ್ ಮೆಜಾರಿಟಿನಲ್ಲಿ ಬಂದಿದ್ರಲ್ಲ, ಅವರು ಬಂದಿದ್ಮೇಲೆ ನಮ್ಗೆ ಮಾತು ಏನ್ ಕೊಟ್ಟಿದ್ದಾರೆ, ಆ ಕೆಲಸ ಮಾಡ್ಬೇಕು. ಆ ಕೆಲಸ ಬಿಟ್ಬಿಟ್ಟು ಬೇರೆ ಸಣ್ಣ ಪುಣ್ಣ ಚಿಲ್ಲರೆ ಕೆಲಸ ಎಲ್ಲ ಇವ್ರು ಮಾಡ್ತಾ ಇದ್ದಾರೆ. ಅವರು ನೋಡಿ, ಈಗ ಯಾವನೋ ಒಬ್ಬ ಏನನ್ನ ಹೇಳಿದ್ರೆ ಮುಸಲ್ಮಾನ್ಗೆ, ಮುಸಲ್ಮಾನ್ಗೆ ಆತರ ಹೇಳ್ಬಾರ್ದು ಅಂತ ಈ ತರ ಮಾತಾಡೋದು, ಅವ್ರು ಇನ್ನೂ ಇದ್ ಮಾಡ್ತಾರೆ. ಇನ್ನೊಂದು ಮಾತು ಏನನ್ನ ನೋಡಿ, ಈಗ ನಮ್ಮ ಒಂದು ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗ್ಲಿಲ್ಲ. ಈ ವಕ್ಫ್ ಬೋರ್ಡ್ ನಲ್ಲಿ ಎಷ್ಟು ಹಗರಣ ಆಗಿದ್ದೆ, ಎಲ್ಲ ಲೀಡರ್ಸ್ ಇದ್ದಾರೆ ಅದರಲ್ಲಿ, JDS, ಬಿಜೆಪಿ ಮತ್ತೆ ಕಾಂಗ್ರೆಸ್ ಎಲ್ಲ ಲೀಡರ್ ಹಗರಣ ಮಾಡಿದ್ದಾರೆ. ಅದ್ರ ಮೇಲೇನು ಇಶ್ಯೂ ಒಂದು ಮಾತುನು ಎತ್ತಲ್ಲ, ಒಂದು ಇದನ್ನು ಹೇಳಲ್ಲ. ಇನ್ನೊಂದು ಏನಂದ್ರೆ ನೋಡಿ, ಇದು ಈಗ ಬೀಫ್ ಬ್ಯಾನ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಅವ್ರು ಏನನ್ನ ಮಾತಿದ್ರೆ ಅದನ್ನು ಏನನ್ನ ಹೇಳೋದು, ಅದನ್ನು ಕಿವಿಗ್ ತಗೊಳಲ್ಲ. KJ ಹಳ್ಳಿ DJ ಹಳ್ಳಿ ಅದೇ ಮುಖ್ಯ ನಮ್ಗೆ, ಅದ್ರ ಮೇಲೆನೆ ನಾವು ಎಲೆಕ್ಷನ್ ಮಾಡಿದ್ದು. ಅದಕ್ಕೆ ಈಗ DK ಶಿವಕುಮಾರ್ ಅವರನ್ನೇ ಹೇಳಿದ್ರು ಅವ್ರ ಬಾಯಿನಿಂದ, ಅಮಾಯಕರು ಯಾರಿದ್ದಾರೆ ಅವ್ರಿಗೆಲ್ಲ ನಾವು ಇದ್ ಮಾಡ್ತೀವಿ ಅಂತ. ಈಗ ಎಲ್ಲಿದೆ ಸ್ವಾಮಿ? ಏನಿಲ್ಲ. ನಾವು ಹೊಟ್ಟೆಗೆ ಊಟ ಕೊಡಿ ಅಂದ್ರೆ ನಮ್ಗೆ ಬೇರೆ ತೋರ್ಸೋದು. ನೋಡಿ, ನಮ್ಮ ಸಮಸ್ಯೆ ಏನಿದೆ, ಮುಸಲ್ಮಾನರ ಸಮಸ್ಯೆ ಏನಿದೆ ಅದನ್ನ ನೋಡ್ಬೇಕು. ಅದು ಹೋಗ್ಬಿಟ್ಟು ದಸರಾದಲ್ಲಿ ಅವರು ಉದ್ಘಾಟನೆ ಮಾಡ್ಬಿಟ್ರೆ ನಮ್ಗೆ ಮುಸಲ್ಮಾನ್ಗೆ ಏನ್ ಫೈದೆ ಆಗಲ್ಲ.
ಇನ್ನೊಂದು ಮಾತು, ಈಗ ನೋಡಿ ಹಿಂದೂ ಬಾಂಧವರು ಇದು ಬಂದು ನಾಡೆ ಹಬ್ಬ ಅಂತ ಹೇಳ್ತಾರೆ, ನಾಡೆ ಹಬ್ಬನೇ. ಆದ್ರೆ ಆ ನಾಡೆ ಹಬ್ಬದಲ್ಲಿ ಪೂಜೆ ನಡೆಯುತ್ತೆ. ಹ್ಮ್ ಪೂಜೆ ಆದ್ರೇನು ಅದು ನಾಡ ಹಬ್ಬ. ಆ ಪೂಜೆದಲ್ಲಿ ಒಂದು ಮುಸಲ್ಮಾನ್ ಕರ್ದು ಅವ್ರು ಮಾಡ್ತಾರಲ್ಲ, ಅದು ತಪ್ಪು. ಇನ್ನೊಂದು ಏನಂದ್ರೆ ನೋಡಿ, ಚೀಫ್ ಗೆಸ್ಟ್ ಹೋಗ್ಲಿ, ಬೇರೆ 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 ಏನಾರ ಪ್ರೋಗ್ರಾಮ್ ಇಂದ ಅದರಲ್ಲಿ ಕರೀಲಿ. ಇನ್ನೊಂದು ಏನಂದ್ರೆ, ಕರ್ನಾಟಕದಲ್ಲಿ ಬಿಜೆಪಿ ಆಗ್ಲಿ, RSS ಆಗ್ಲಿ, VHP, ಬಜರಂಗ ದಳ, ರಾಮ್ ಸೇನೆ ಅವರೆಲ್ಲ ನೋಡಿ ಅಪೋಸ್ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಇಡೀ 7 ಕೋಟಿ ಜನ ಅವ್ರ ಮೈಂಡ್ ನಲ್ಲಿ ಹಾಕ್ಬಿಟ್ಟಿದ್ದಾರೆ, ಒಬ್ಬ ಮುಸಲ್ಮಾನ್ಗೆ ತಂದು ದೇವಸ್ಥಾನ ಒಳಗಡೆ ಪೂಜೆ ಮಾಡಿಸ್ತಾ ಇದಾರೆ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಅಂತ. ಅದು ನೋಡಿ ಗೌರ್ಮೆಂಟ್ ಮಾಡ್ತಾರೆ, ತಪ್ಪು ಕಾಣಿಸಲ್ಲ. ಮುಸಲ್ಮಾನ ಹೋಗಿದಾನಲ್ಲ, ಅದು ಒಂಥರ ಬೇಜಾರಿರುತ್ತೆ ಹಿಂದೂ ಬಾಂಧವರಿಗೆ. ಅದಕ್ಕೆ ಯಾಕೆ ನಮ್ಗೆ ಬೇಡ ಸ್ವಾಮಿ, ನಮ್ಗೆ ಬೇಡ. ನಮ್ದು ಏನೇನ್ ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡಿ. ನೀವು ದೇವಸ್ಥಾನಕ್ಕೆ ಮತ್ತೆ ದಸರಾ ಕರ್ಕೊಂಡು ಹೋಗ್ಬಿಟ್ಟು ನೀವು ಪೂಜೆ ಮಾಡಿಸ್ಬಿಟ್ಟಿದ್ರೆ ನಮ್ಗೆ ಏನ್ ಸಿಕ್ಕತ್ತೆ? ನಮ್ಗೆ ಏನ್ ಮಾತು ಕೊಟ್ಟಿದ್ರೆ ಆ ಮಾತ್ ಮಾಡಿ ನೀವು. ನಾವು DK ಶಿವಕುಮಾರ್ ಅವ್ರಿಗೆ ಜಾಸ್ತಿ ನೋಡಿ, ಈ ಸಾಲಿ ಸಿದ್ದರಾಮಯ್ಯನ ಜಾಸ್ತಿ DK ಶಿವಕುಮಾರ್ ಇಂದ ಲಿಂಕ್ ಮಾಡಿಬಿಟ್ಟು ನಾವು ಮಾಡಿರೋದು ಇದು. ಈಗ ನೋಡಿದ್ರೆ ನೋಡಿ, ಮೊನ್ನೆ ಬಂದು ಇದ್ರಲ್ಲಿ ಹೇಳ್ತಾರ ಅವರು ಅಸೆಂಬ್ಲಿನಲ್ಲಿ, ಇದ್ರಲ್ಲಿ ವಿಧಾನಸೌಧದಲ್ಲಿ ಇದು ಸ್ಲೋಗನ್, RSS ಸ್ಲೋಗನ್ ಹೇಳ್ತಾ ಇದಾರೆ. ಈಗ ನೋಡಿ ಹೇಳ್ತಾರೆ RSS ಗೀತೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ. ಅದು ಓದ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ, ನಮ್ಮ ಇವರು ಕುಮಾರಸ್ವಾಮಿ ಅವರು, ನಿಖಿಲ್ ಅವ್ರು, ಕುಮಾರಸ್ವಾಮಿ ಆಗ್ಲಿ, ಅವ್ರನಿಂದ ಒಂದು ಕನೆಕ್ಷನ್ ಇತ್ತು ದೇವೇಗೌಡ ಮುಖಾಂತರ. ನಾವು JDS ಲೈಕ್ ಮಾಡ್ತಾ ಇದ್ರು, ಅವ್ರಿಗೂ ಸ್ವಲ್ಪ ಪರ್ಸೆಂಟೇಜ್ ವೋಟ್ ಹೋಗ್ತಾ ಇತ್ತು. ಅವರು ಏನು ಇದು ಬಿಜೆಪಿ ಬಂದಿದ ತಕ್ಷಣನೇ ಇದು ಎಲೆಕ್ಷನ್ ಆಗಿದ ತಕ್ಷಣನೇ ಬಿಜೆಪಿಗೆ ಜೈನ್ ಆಗ್ಬಿಟ್ರು. ಜೈನ್ ಆಗಿ ಅವರು CM ಆದ್ರು. ಇದೆಲ್ಲ ಇದಿದೆ ಅಂತ ಇವ್ರಿಗೆ, ಅವರು ಪಕ್ಕ RSS ಇವ್ರು ಯಾರು, ಕುಮಾರಸ್ವಾಮಿ. ಅದಕ್ಕೆ ನಾವು ಮುಸಲ್ಮಾನರೆಲ್ಲ ನಾವು ಒಂದ್ ಸೈಡ್ ಹೋಗಿದ್ದು ಕಾಂಗ್ರೆಸ್ ಕಡೆ ಹೋದ್ಮೇಲೆ, ಮುಂಚೆನು ಕಾಂಗ್ರೆಸ್, ಈ ಸಾಲಿನೂ ಕಾಂಗ್ರೆಸ್ ಇದ್ ಮಾಡಿದೀವಿ. ಅಂದ್ರೆ ಕಾಂಗ್ರೆಸ್ನು ಈ RSS ಮಾನಸಿಕತೆ ಇದ್ದಲ್ಲ ಅವ್ರದ್ದು, ಈ ಕೆಲಸ ಮಾಡ್ತಾ ಇದಾರಲ್ಲ, ಅದರಿಂದ ತುಂಬಾ ನಮ್ಗೆ ಬೇಜಾರು. ಒಂದು ಕೆಲ್ಸಾನು ನಮ್ಮ ಮುಸಲ್ಮಾನರು ಕಂಪ್ಲೀಟ್ ಮಾಡ್ಲಿಲ್ಲ ಇವ್ರು. ಇದಕ್ಕೆ ನಮಗೆ ತುಂಬಾ ನೋವಾಗಿದೆ, ತುಂಬಾ ಬೇಜಾರಾಗಿದೆ ನೋಡಿ. ಇನ್ನೊಂದು ಏನು, ಈ ಬಾನು ಮುಷ್ತಾಕ್ ಅವರು ಕರ್ನಾಟಕಗೆ ಲೇಖಕಿ ಒಂದು ದೊಡ್ಡ ಇದು, ಅವರನ್ನು ರೆಸ್ಪೆಕ್ಟ್ ಮಾಡ್ತೀವಿ ನಾವು. ಅವರು ಹೋಗ್ತಾ ಇದ್ದಾರೆ ಅದು ಇದು ಅಂತ ನಮ್ಗೆ ಏನು ಇದಿಲ್ಲ ನೋಡಿ. ಅವ್ರನಿಂದ ಒಂದು ಇಶ್ಯೂ ಆಗ್ತಾ ಇದೆ, ತುಂಬಾ ದೊಡ್ಡ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲ, ಅದು ಯಾಕೆ ನಮ್ಮ ಮುಸಲ್ಮಾನ್ ಮೇಲೆ ಇದು ಬಿಟ್ಟು ಇವರು ಗುಂಡು ನಡೆಯೋದು ಯಾಕೆ? ಬೇರೆ ಸಮುದಾಯಕ್ಕೆ ಅವ್ರಿಗೆ ಕೊಡ್ಲಿ ಇದು. ಇನ್ನೊಂದು ಏನಂದ್ರೆ ನೋಡಿ, ಈಗ ಏನಾಗಿದೆ ನೋಡಿ, ಇಷ್ಟು ಹಿಂದೂ ಬಾಂಧವರು ಇದಾರಲ್ಲ, ಈಗ ನಾವು ಮುಸಲ್ಮಾನರು ನಮ್ಮ ಮಸೀದಿಗೆ ಬಂದು ಹಿಂದೂ ಬಾಂಧವರು ಮಸೀದಿಗೆ ಬರ್ತಾರೆ, ನಮ್ ಜೊತೆನೆ ನಮಾಜ್ ಓದಿ ಅಂತ ಹೇಳ್ತೀವಿ. ಯಾರನ್ನ ಬಂದು ಮೊನ್ನೆ ಒಂದ್ ಚಾನೆಲ್ ನಲ್ಲಿ ನನಗೆ ಕೇಳಿದ್ರು, ಈಗ ಗೌರ್ಮೆಂಟ್ ಹೇಳತ್ತೆ ನಮಾಜ್ ಇವ್ರು ಮಾಡ್ಸಿ ಅಂತ ಯಾರಿಗನ್ನ ಕಳ್ಸಿರೋ ಪೂಜಾರಿ ಅವ್ರಿಗೆ ನಾವ್ ಒಪ್ತೀವ? ನಾವ್ ಒಪ್ಪಲ್ಲ, ನಮ್ ಮನಸ್ಸು ನೋಗ ಆಗತ್ತಲ್ಲ. ನನ್ ಪ್ರಶ್ನೆ ಅದೇ ಒಂದು ಪ್ರಶ್ನೆ. ಆಗ್ಲೇ ಹೇಳಿದ್ರೆ RSS ಗೀತೆಯನ್ನ DK ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಏನು ಹೇಳಿದ್ರು ಅಂತ, ಆ ರೀತಿ ಹೇಳ್ಬಾರ್ದಾಗಿತ್ತ? ಹೇಳಿ ತಪ್ಪು ಅನ್ಸುತ್ತಾ ನಿಮ್ಗೆ? ತಪ್ಪು ಅಲ್ಲ ನೋಡಿ. ಈಗ ಏನು ನಮಗೆ ಏನ್ ಹೇಳಿರೋದು, ಯಾರು ರಾಹುಲ್ ಗಾಂಧಿ ಏನ್ ಹೇಳಿದ್ರು, ಯಾರು ಕಾಂಗ್ರೆಸ್ ನಲ್ಲಿ RSS ಮಾನಸಿಕತೆ, RSS ಮೈಂಡ್ ಇಟ್ಕೊಂಡು ಬರ್ತಾರೆ ಅವರನ್ನು ಒದ್ದು ಒಳಗಡೆ ನಾವು ಕಳ್ಸ್ತೀವಿ ಅಂತ ಹೇಳಿದ್ರಲ್ಲ. ವಿಶ್ವಾಸ ಕಾಂಗ್ರೆಸ್ ಮೇಲೆ ನಮಗೆ. RSS ಏನ್ ಮಾಡ್ತಾ ಇದೆ, VHP, ಬಜರಂಗ ದಳ ಏನ್ ಮಾಡ್ತಾ ಇದೆ, ಇಡೀ ಭಾರತಕ್ಕೆ ಗೊತ್ತಿದ್ದೆ ಮುಸಲ್ಮಾನ್ ಮೇಲೆ ಎಷ್ಟು ದೌರ್ಜನ್ಯ ನಡೀತಾ ಇದೆ ಅಂತ. ಇವ್ರು ಬಂದು ಈಗ ಕಾಂಗ್ರೆಸ್ ಇಂದ RSS ಗೆ ತೆಗಿತೀವಿ ಅಂತ ಹೇಳಿದ್ರು ಅಂತ ಅವರು ಈಗ ಇವರೇ DCM ಇದ್ದು ಇವರ ಕಾಂಗ್ರೆಸ್ ಮಾನಸಿಕತೆಯಲ್ಲಿ ಮಾತಾಡಿದ್ರೆ ನಮ್ಗೆ ಬೇಜಾರಾಗಲ್ವಾ? ನಾವು ಏನು RSS ನೋಡ್ಬಿಟ್ಟು ನಾವು ವೋಟ್ ಹಾಕಿದಲ್ಲ, ನಾವು ಕಾಂಗ್ರೆಸ್ ನೋಡ್ಬಿಟ್ಟು, ಮನುಷ್ಯನ್ ನೋಡ್ಬಿಟ್ಟು ನಾವು ಹಾಕಿದ್ದು. ಇವ್ರ ಮನಸ್ಥಿತಿ ಇದು RSS ಇದೆ ಅಂದ್ರೆ ನಮ್ಗೆ ಗೊತ್ತಾದ್ರೆ ಈ ಸಲ ನಾವು ವೋಟ್ ಕೊಡ್ತಾ ಇಲ್ಲ ಅವ್ರಿಗೆ. ನಮ್ಗೆ ನೋಡಿ, ನಮ್ಮ ಏನು ಪ್ರಾಬ್ಲಮ್ಸ್ ಇದೆ ಮುಸಲ್ಮಾನರಿಗೆ, ಓಟು ನಮ್ಮನ್ನು ಕೇಳ್ಬಿಟ್ಟು ತಕೊಂಡ್ರಲ್ಲ, ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಿದ್ರೆ ಅದು ಮಾಡ್ಬೇಕು. ಅವ್ರು ಮಾಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀವಿ, ನಾವು ಈ ಸಾಲಿ ನಾವು ಜ್ಞಾನ ಕೊಡ್ತೀವಿ. ಓಟ್ ಯಾರು ಕೊಡ್ಬೇಕು, ಯಾರು ಕೊಡ್ಬಾರ್ದು, ಇದು ಬರ್ತಾ ಇದೆ, ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ, ಅವಾಗ ತೋರಿಸ್ತೀವಿ, ಟ್ರಯಲ್ ತೋರಿಸ್ತೀವಿ ನಾವು.
ಎಷ್ಟು ಇದು ಆಗತ್ತೆ ಅಂತ. ಬೇರೆ 11 ಮುಸಲ್ಮಾನ್ ಅಲ್ಲ ನಾವು ವೋಟ್ ಹಾಕಿರೋದು, 200 ಚಿಲ್ರೆ ಇದ್ದಾರಲ್ಲ, ಅವ್ರಿಗೆಲ್ರು ಕೊಟ್ಟಿದ್ದಾರೆ ಮುಸಲ್ಮಾನರು ಒಟ್ಟು. ಅಂದ್ರೆ 90%. ಬೇರೆ ಆಯ್ಕೆ ಏನಿದೆಯೋ ನಿಮ್ಗೆ? ಬೇರೆ ಆಯ್ಕೆ ಏನಿದೆಯೋ ನಿಮ್ಗೆ? ನೋಡಿ, ಇದರಿಂದ ಒಂದು ನನ್ನ ಭಾಷೆ, ನನ್ನ ಮಾತಿನಲ್ಲಿ ಒಂದು ಕೆಟ್ಟ ಇದು ಹೋಗ್ತಾ ಇದೆ. ಇದು ಅಪೋಸ್ ಮಾಡ್ತೀನಿ ಅಂತ ಮುಸಲ್ಮಾನರು ಇದು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನೋಡಿ, ಇವ್ರಿಗೆ ಕರಲಿ ಇದು ಆ ಬಾನು ಮುಷ್ತಾಕ್ಗೆ ಈ ದೇವಸ್ಥಾನ ಪ್ರೋಗ್ರಾಮು ಇದು ಏನ್ ನಿಮ್ಮ ಇದು ವಿಶ್ವಾಸ, ಒಂದು ನಮ್ದು ಭಾವನೆ ಇರುತ್ತೆ, ಅದ್ರಲ್ಲಿ ತಂದು ಹಿಂದೂ ಬಾಂಧವರಿಗೆ ಮನಸ್ಸಿಗೆ ನೋವು ಆಗ್ಬಿಡುದು ಅಂತ ನಾವು ಮಾಡ್ತಾ ಇರೋದು. ಇನ್ನೊಂದು ಏನಂದ್ರೆ, ನಾನು ಪಕ್ಕಾ ಮುಸಲ್ಮಾನ ಒಬ್ಬನೇ ಅಲ್ಲ, ನಮಗೆ ನಾನು ಬೇರೆ ಬೇರೆ ಧರ್ಮ ಭಗವಂತಗೆ ನೀನು ಭಗವಂತ, ನೀನು ನಮ್ಮ ಇದು ಅಂತ ನಾನು ಹೇಳಿದ್ರೆ ಅದು ನಮ್ರಲ್ಲಿ ಹರಾಮು, ನಾನು ಮುಸಲ್ಮಾನ ಇರಲ್ಲ, ಅದೂನು ಇದೆ. ಅದ್ರ ಬಗ್ಗೆ ನಾವು ಉಲುಮಾಗಿ ಯಾರ್ದನ್ನ ನೀವು ಕೇಳಿ, ಈ ತರ ಹೋಗ್ಬಿಟ್ಟು ಆರ್ತಿ ಮತ್ತೆ ಇದು ಸಿಂಧೂರ ಏನನ್ನ ಹಾಕೊಂಡ್ರೆ ಎಲ್ಲಿಂದ ಧರ್ಮ ಇರತ್ತಂತ ಕೇಳಿ, ಮುಸಲ್ಮಾನ್ ಧರ್ಮ ಇರಲ್ಲ, ಪೂಜೆ ಮಾಡ್ಬಿಟ್ರೆ ಅದೂನು ಇದೆ. ಈಗ ವಿಗ್ರಹಾರಾಧನೆ ಒಪ್ಪಲ್ಲ, ಅದೇ ನಾವ್ ಮಾಡಲ್ಲ. ವಿಗ್ರಹ ಒಪ್ಪೋದ ಹಿನ್ನೆಲೆಯಲ್ಲಿ ಯಾಕೆ ದಸರಾ ಉದ್ಘಾಟನೆ ಮಾಡ್ಬೇಕಾಗಿತ್ತು ಅನ್ನುವಂತ ಪ್ರಶ್ನೆ ಬಿಜೆಪಿ ಅವ್ರು ಕೇಳ್ತಾ ಇರುವಂತದ್ದು. ನೋಡಿ ಏನಂದ್ರೆ, ಈಗ ನಮ್ಗೆ ನೋಡಿ, ಇವರು ಬಾನು ಮುಷ್ತಾಕ್ ಯಾವ ತರ ನಡೀತಾ ಇದ್ದಾರೆ ಗೊತ್ತಿಲ್ಲ. ಮುಸ್ಲಿಂ ಧರ್ಮ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರೆ ಅವರೇ ಹೇಳ್ಬಿಡ್ತಾ ಇದ್ರು. ನೋಡಿ, ನಾನ್ ನನ್ನ ಅಲ್ಲಿ ಬಂದ್ರೆ ಎಲ್ಲ ಹಿಂದೂಗಳಿಗೆ ಮನಸ್ಸಿಗೆ ನೋವು ಆಗತ್ತೆ, ಅಂದ್ರೆ ನಾನು ಫಾಲೋ ಮಾಡೋದು ಮುಸ್ಲಿಂ ಧರ್ಮ, ನಾನು ಬಂದು ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ನಾನು ಹೋಗ್ಬಿಡಿದಂತ. ಆರ್ತಿನೂ ಮಾಡ್ಬೇಕು, ದೀಪಾನ ಹಚ್ಬೇಕು ಅಲ್ಲಿ, ಅದು ಶಿರ್ಕ್ ಅಂತಾರೆ ಅದು. ಇನ್ನು ನೋಡಿ, ಇದೆಲ್ಲ ಯಾಕೆ ನಮ್ಗೆ, ನಾವು ಹೇಳಿದ್ರ ಮುಸಲ್ಮಾನ್ ಹೋಗ್ಬಿಟ್ಟು ಬಾನು ಮುಷ್ತಾಕ್ಗೆ ನೀವು ಇದರಲ್ಲಿ ಚೀಫ್ ಗೆಸ್ಟ್ ಮಾಡಿ ದಸರಾದಲ್ಲಿ ಇದ್ ಮಾಡಿ ಅಂತ ಯಾರು ಮುಸಲ್ಮಾನ್ ಹೋಗ್ಬಿಟ್ಟು ಹೇಳಿಲ್ಲಲ್ಲ. ನಮ್ಗೆ ಏನ್ ಬೇಕು ಅದು ಕೊಡಿ ನೀವು. ಅದು ಈಗ ಗೊತ್ತಾಯ್ತು. ಈಗ ಡಿ ಕೆ ಶಿವಕುಮಾರನು ಸೇಮ್ ಯಾರು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ತರನೇ ಅವ್ರುನು ಬಾಯಿನಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ಅಂತ ಈಗ ಆಚೆ ಬರ್ತಾ ಇದೆ ಎಲ್ಲ ಏನಂತ. ಈಗ ನಮ್ಮ ಏನ್ ಸಮಸ್ಯೆಗಳಿದ್ದಾರೆ, ಮುಸಲ್ಮಾನದ ಪ್ರಾಬ್ಲಮ್ಸ್ ಏನಿದೆ, ಇವ್ರು ಏನ್ ಹೇಳ್ಬಿಟ್ಟು ಓಟ್ ತಗೊಂಡ್ರು, ಇವ್ ಆ ಕೆಲಸ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ನಾವು ಸರಿಯಾಗಿ ಪಾಠ ಕಲ್ಸಿವಿ. ಇನ್ನೊಂದು ಮಾತು ಏನಂದ್ರು ನೋಡಿ, ಈಗ ನಿಜವಾಗ್ಲೂ ನಾವು ಹೇಳಿದ್ರೆ, ನಾವು ಈ ಸಾಲಿ ನಮ್ಮ ಉಲುಮಗಳು ತುಂಬಾ ಕಷ್ಟ ಮಾಡಿದ್ದಾರೆ ಈ ಗೌರ್ಮೆಂಟ್ಗೋಸ್ಕರ. ಉಲುಮಾ ಮಾತೇ ಅವ್ರು ತಗೊಳಲ್ಲ. ಒಂದು ಒಬ್ಬೊಂದು ಪ್ರೋಗ್ರಾಮ್ ಮಾಡ್ತೀವಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅಂದ್ರೆ ಅದಕ್ಕೆ ಅವರು ಇದು ಕೊಡ್ಲಿಲ್ಲ, ಪರ್ಮಿಷನ್ ಕೊಡ್ಲಿಲ್ಲ. ಎಂತ ಗೌರ್ಮೆಂಟ್? ಉಲ್ಮಾಗಳ ಪ್ರೋಗ್ರಾಮ್, ಉಲ್ಮಾಗಳು ಮಾಡುವಂತ ಕಾರ್ಯಕ್ರಮಕ್ಕೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅವಕಾಶ ಕೊಡ್ಲಿಲ್ವಾ? ಅವಕಾಶನೇ ಕೊಡ್ಲಿಲ್ಲ. ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂತ. ಈಗ ಬಿಡಿ, ಈ ಪಾಲಿಟಿಕ್ಸ್ ಮಾಡ್ತಾ ಇದಾರೆ, ಮೀಲಾದುನ್ ನಬಿ ಮಾಡ್ಬಿಟ್ಟು ಅದರಲ್ಲಿ ಲೀಡರ್ಸ್ ಎಲ್ಲ ಇರ್ತಾರೆ. ಉಲ್ಮಾದು ಪರ್ಸನಲ್ ಪ್ರೋಗ್ರಾಮ್, ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಕ್ಕೆ ಈ ನಮ್ ಗೌರ್ಮೆಂಟ್ ಅಂತ ನಾವು ಹೋಗ್ಬಿಟ್ಟು ಕೇಳಿದ್ರೆ ಅದಕ್ಕೇನೆ ಪರ್ಮಿಷನ್ ಕೊಡ್ಲಿಲ್ಲ. ನೋಡಿ, ಇದು ವಿಜಯ್ ಅವ್ರೆ, ಈ ಏನಾಗಿದೆ ಅಂದ್ರೆ, ಮುಸಲ್ಮಾನು ಹೆಸರು ತಕೊಂಡ್ರೆ ಬೇರೆ ಹೆಸರು ಬಂದ್ರೆ ಸಾಕು, ಅವ್ರಿಗೆ ಊಟ ಬೇಡ, ತಿಂಡಿ ಬೇಡ, ಏನ್ ಬೇಡ. ಮುಸಲ್ಮಾನ ಅಂದ್ರೆ ಖುಷಿ ಆಗ್ತಾರೆ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ. ಮುಸಲ್ಮಾನ್ ಇವ್ರು ಬಾಯಿನಿಂದ ಎತ್ತಿ ಏನನ್ನ ಮುಸಲ್ಮಾನ ಹೆಸರು ತಕೊಂಡು ಹೇಳೋದು ನಮ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ, ಹಳ್ಳಿ ಕಡೆ ಆಚೆ ಕಡೆ ಎಲ್ಲ. ಈಗ ಅವಕಾಶ ಆಯ್ತಲ್ಲ, ಅದು ಈಗ ಅವರು ಬೂಕರ್ ಪ್ರಶಸ್ತಿ ತೆಗೆದುಕೊಂಡು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಹೆಮ್ಮೆಯ ಸಂಗತಿ. ಅದು ನಮ್ಮ ರಾಜ್ಯದ ಸಾಹಿತಿ ಬಾನು ಮುಸ್ತಾಕ್ ಅವರು ತೆಗೆದುಕೊಂಡಿದ್ದು ಇಡೀ ಖುಷಿಯ ವಿಚಾರ. ಆದ್ರೆ ಈಗ ದಸರಾ ಉದ್ಘಾಟನೆಗೆ ಆಹ್ವಾನ ಕೊಟ್ಟು ಅನಗತ್ಯವಾಗಿ ವಿವಾದ ಆಯ್ತಲ್ವಾ ಅನ್ನುವಂಥದ್ದು. ಮತ್ತೆ ಈಗ ಅಲ್ಲಿ ಬೇರೆ ಇದ್ರಲ್ಲಿ ಕೊಡ್ಲಿ, ಯಾವ್ದನ್ನ ದೊಡ್ಡ ಒಂದು ಇದು ಮಾಡ್ಲಿ ಜನಗಳಿಗೋಸ್ಕರ, ಎಲ್ಲಾ ಜನಗಳಿಗೆ, ಮುಸಲ್ಮಾನಿಗೆ ಉಪಯೋಗ ಆಗ್ಬೇಕು, ಹಿಂದೂಗಳಿಗೆ, ಕ್ರಿಶ್ಚಿಯನ್ಗೆ ಎಲ್ಲರೂ ಆಗ್ಬೇಕು. ಆ ತರ ಏನೋ ದೊಡ್ಡ ಒಂದು ಇದು ಯುವಕರಿಗೆ ಇದು ಕೆಲಸ ಕೊಡೋದು, ಒಂದು ದೊಡ್ಡ ಕಂಪನಿ ಮಾಡ್ಬಿಟ್ಟು ಉದ್ಘಾಟನೆ ಅದ್ ಮಾಡ್ಲಿ, ಅದ್ರಲ್ಲಿ ಏನು ಅಪೋಸ್ ಇಲ್ಲ ನಮ್ಗೆ. ಇದು ಬಂದು ಹೆಸರು ತಗೊಂಡ್ರೆ ನಮ್ಗೆ ಅಪೋಸ್ ಇಲ್ಲ. ಅದು ಬಾನು ಮುಷ್ತಾಕ್ ಅವರು ಧರ್ಮ ಫಾಲೋ ಮಾಡ್ತಾ ಇದಾರೆ ಇಲ್ಲ ಅಂತ ನಮ್ಗೆ ಅದಿಲ್ಲ. ಆದ್ರೆ ಬಾನು ಮುಷ್ತಾಕ್ ಹೆಸರಿದೆ ನೋಡಿ, ಹೆಸರು ಮುಸಲ್ಮಾನ್ ಹೆಸರು, ಆ ಹೆಸರಿನಿಂದ ಅಪೋಸ್ ಮಾಡ್ತಾ ಇದಾರಲ್ಲ, ಅವ್ರ ಮನಸ್ಸಿನಲ್ಲಿ ಎಲ್ಲ ಮುಸಲ್ಮಾನ ಏನು ಬಂದು ದೇವಸ್ಥಾನ ಒಳಗಡೆ ಇವ್ರು ಪೂಜೆ ಮಾಡೋದ, ಈ ತರ ಬಂದ್ಬಿಟ್ರೆ ಅದು ಒಂಥರ ಇದಾಗತ್ತೆ. ನಾವು ಡ್ಯಾಮೇಜ್ ಆಗುತ್ತೀವಿ, ನಮ್ಮನ್ನು ಪ್ರಾಬ್ಲಮ್ ಇದೆ.
ಅದಕ್ಕೆ ಈ ಗೋರ್ಮೆಂಟ್ ಗೆ ಮನವಿ ಮಾಡ್ತೀವಿ. ನಾನು ನಿಜವಾಗ್ಲೂ ನನ್ನ ಮಾತು ಮುಗಿಸ್ತೀನಿ. ಗೋರ್ಮೆಂಟ್ ಗೆ ಮನವಿ ಮಾಡ್ತೀನಿ, ಇಂಥ ಕೆಲಸ ಮಾಡಬೇಡಿ. ಮುಸಲ್ಮಾನರು, ಬಡವರು ಮುಸಲ್ಮಾನರು ಕೆಲಸ ಏನ್ ಮಾತು ಕೊಟ್ಟಿದ್ರೆ ಆ ಕೆಲಸ ಮಾಡಿ. ನೀವು ನಮ್ಗೆ ಈ ಹೆಸರು ತಗೊಂಡು ಅವನು ಮುಸಲ್ಮಾನ ಹೋಗ್ಬಿಟ್ಟು ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಬೇಡ. ಅವ್ರ ಧರ್ಮ ಅವ್ರಿಗೆ, ನಮ್ ಧರ್ಮ ನಮ್ಗೆ. ಈಗ ನಾಳೆ ನಾವು ಒಂದು ಪ್ರಶ್ನೆ ಉದ್ಭವ ಆಗಿರೋದು, ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳು ಕೇಳ್ತಾ ಇರುವಂತದ್ದು, ಬಿಜೆಪಿ ಕೂಡ ಪ್ರಶ್ನೆ ಕೇಳ್ತಾ ಇರುವಂತದ್ದು, ನಾಳೆ ಇದೇ ರೀತಿ ಮಸೀದಿ ಅಥವಾ ಇತರ ಜಾಗಗಳಲ್ಲಿ ಕೂಡ ಯಾರಾದ್ರೂ ಕೂಡ ಹಿಂದೂ ಸಂಬಂಧಪಟ್ಟಂತೆ ಯಾರಾದ್ರೂ ಕೂಡ ಪೂಜಾರಿನ ಅಥವಾ ಇವನ್ ಕಳಿಸಿದ್ರೆ ಒಪ್ಕೊಳ್ತಾರ ಅನ್ನೋಂತ ಪ್ರಶ್ನೆ ಉದ್ಭವ ಆಗುತ್ತೆ. ಆ ರೀತಿ ಪ್ರಶ್ನೆ ಉದ್ಭವ ಆಗುತ್ತಲ್ವಾ? ಅಲ್ಲ, ಆಗತ್ತೆ. ಅದು ಕರೆಕ್ಟ್ ಕರೆಕ್ಟ್. ನೋಡಿ, ಮುಸಲ್ಮಾನ ಯಾವತ್ತು ತಮ್ಮ ಪ್ರಾಣ ಕೊಟ್ಬಿಡ್ತಾನೆ, ಧರ್ಮದಲ್ಲಿ ಸೇರ್ಸಲ್ಲ. ನಿಜವಾಗ್ಲೂ ಹೇಳಿದ್ರೆ ನಾ ಸತ್ಯ ಹೇಳವನು. ಬೇರೆಯವರು ಮುಚ್ಚಿ ಹೇಳ್ತಾರೆ ಅವ್ರು ಬೇಕು ಇವ್ರು ಬೇಕಂತ. ನಾನು ಕಟ್ಟರು, ನಾನು ಹೇಳಿದ್ರೆ ಮಾತು ಸತ್ಯ. ಒಳಗಡೆ ಒಂದು ಬಾಯಿನಲ್ಲಿ ಒಂದಲ್ಲ, ಒಳಗಡೆ ಇರೋ ಮಾತೆ ಬಾಯಿನಲ್ಲಿನೇ. ಯಾವತ್ತು ಮುಸಲ್ಮಾನು ಬೇರೆ ಇದಕ್ಕೆ ಧರ್ಮ ಇದಕ್ಕೆ ಸೇರ್ಸಲ್ಲ. ನಮ್ಗೆ ಎಲ್ಲ ಒಬ್ಬನೇ. ಇನ್ನೊಂದು ಮಾತು ಏನಂದ್ರೆ, ಮಸೀದಿ ಒಳಗಡೆ ವೆಲ್ಕಮ್ ಮಾಡ್ತೀವಿ ನಾವು, ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ, ನಮಾಜ್ ಮಾಡಿ ನಮ್ ಜೊತೆನಲ್ಲಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಆ ನಮಾಜ್ ಓದ್ತಾರಲ್ಲ, ನಮಾಜ್ ಮಾಡ್ತಾರಲ್ಲ ಉಲುಮಾ, ಅದ್ರಲ್ಲಿ ಏನನ್ನ ಇನ್ವಾಲ್ವ್ ಆದ್ರೆ ಅದಕ್ಕೆ ನಮ್ಗೆ ಗೌರ್ಮೆಂಟು ಬೇಡ, ಏನು ಬೇಡ. ಇದು ನಮ್ಗೆ ಅದು. ಈ ಇನ್ನೊಂದು ಏನಂದ್ರೆ ನೋಡಿ, ಈಗ ಏನಾಗಿದೆ, ಯಾರ ಬಾಯಿನಲ್ಲಿ ನೋಡಿದ್ರೆ ಮುಸಲ್ಮಾನ ಬಿಜೆಪಿಗೆ ಏನ್ ಬೇಕು ಅದು ಇವ್ರು ಕೊಡ್ತಾ ಇದ್ದಾರೆ. ಇಶ್ಯೂ ಎತ್ತಕ್ಕೆ ಇವ್ರೇ ಕೊಡೋದು, ಕಾಂಗ್ರೆಸ್ ಕೊಡೋದು. ಈಗ ನಾನು ಮುಸಲ್ಮಾನ್ಗೆ 10,000 ಕೋಟಿ ಕೊಡ್ತಾನೆ ಅಂತ ಹೇಳ್ಬಿಡ್ತಾರ ಅವ್ರು. 10,000 ಕೋಟಿ ನಾನು ಆ ಮುಸಲ್ಮಾನರಿಗೆ ಕೊಡ್ತಾ ಇದ್ದೀನಿ ಅಂತ ಅವರು ಬೊಮ್ಮಡ ಹೊಡೆಯೋದು ಬಿಜೆಪಿನವರು. 10,000 ಕೋಟಿ ಕೊಟ್ಬಿಡ್ತಾ ಇದಾರೆ. ಎಲ್ಲಿ ಸ್ವಾಮಿ ಹೇಳಿದ ಮಾತೆಲ್ಲ ಎಲ್ಲಿ? ಸಿದ್ದರಾಮಯ್ಯಜಿ, DK ಎಲ್ಲಿ? ಎಲ್ಲ ಬಾಯಿನಿಂದ ಹೇಳ್ಬಿಟ್ಟು ನಮ್ಗೆ ಯಾಕೆ ಪ್ರಾಬ್ಲಮ್ ಕೊಡ್ತೀವಿ? ನಾವು ಓಟ್ ಕೊಟ್ಟಿದ್ದೀವಿ, ಓಟ್ ತಗೊಂಡಿದ್ದೀರಲ್ಲ, ನೀವು ರೂಲ್ ಮಾಡಿ, ನಿಮ್ ಗೌರ್ಮೆಂಟ್ ನೀವು ಚಲಾಯಿಸಿ. ನಮ್ಮ ತಂದು ಹಿಂದೂ ಮುಸಲ್ಮಾನ ಇಗ್ಬೇಡಿ. ನಾವು ಅದೇ ಹೇಳೋದು, ನಾವು ಚೆನ್ನಾಗಿದ್ದೀವಿ. ಒತ್ತಡ ಇತ್ತು, ಏನೋ ಫತ್ವಾ ಸಂಬಂಧಪಟ್ಟಂತ ಕೂಡ ಮಾತಾಡ್ತಾ ಇದ್ರೆ, ಏನೋ ಒತ್ತಡ ಇದೆ ಅಂತ. ಏನದು ನೋಡಿ, ಫತ್ವಾ ಅಂದ್ರೆ ನನ್ನ ಮಾತಿನಿಂದ ಹೇಳಿದ್ರನು, ಬೇರೆ ದೇವರಿಗೆ ಈ ಧರ್ಮಕ್ಕೆ ನೀನು ದೇವರು ಅಂದ್ರೆ ಅವನು ಮುಸಲ್ಮಾನ ಇರಲ್ಲ. ಅದು ಅಲ್ಲ, ಒಬ್ಬನೇ ನಾನು ಹೇಳ್ಬೇಕು. ಅವ್ರು ಅಂದ್ರೆ ನಮ್ಮಲ್ಲಿ ಇಲ್ಲ. ಈ ಭಾನು ಮುಷ್ತಾಕ್ ಹೋಗ್ಬಿಟ್ಟು ಪೂಜೆ ಏನನ್ನ ಮಾಡಿದ್ರೆ ಅದು ಫತ್ವಾನೆ. ಅವರು ಮುಸಲ್ಮಾನ ಇಲ್ಲ ಅಂತ ಫತ್ವಾ ಕೊಡ್ಬೋದು. ಆ ಫತ್ವಾಗೆ ಈಗ ಎಲ್ಲಿಂದ ಈ ಫತ್ವಾ ಕೊಡಕ್ಕೆ ಭಯ ಇದೆಯಲ್ಲ ಉಲ್ಮಾಗಳು. ನೀವ್ ಹೋಗ್ಬಿಟ್ಟು ಮಾತಾಡಿ ಉಲ್ಮಾಕ್ಕೆ, ಭಾನು ಮುಷ್ತಾಫ್ ಪೂಜೆ ಮಾಡಿದ್ರೆ ಅವ್ರು ಮುಸಲ್ಮಾನ ಇರತ್ತ ಅಂತ ಕೇಳಿ, ನೀವ್ ಏನ್ ಹೇಳ್ತಾರೆ? ನಿಮ್ಗೆ ಮೈಕ್ ನೋಡಿದ್ರೆ ಹೇಳಲ್ಲ, ಇಲ್ಲ ಅಂದ್ರೆ ಹೇಳ್ತಾರೆ ಅದು ಹರಾಮು, ಅದಕ್ಕೆ ಫತ್ವಾ ಇದೆ ಅಂತ. ಫತ್ವಾ ಅಂದ್ರೆ ಒಂದು ಇದು ಏನು, ಈ ತರ ಮಾಡಿದ್ರೆ ಇದು ಆಗ್ಬಿಡತ್ತೆ, ಇದು ಹಲಾಲು, ಇದು ಹರಾಮ್ ಆಗುತ್ತೆ ಅಂತಂದು ಅದು ಫತ್ವಾ. ಅದಕ್ಕೆ ನೋಡಿ, ಈಗ ಏನಾಗಿದೆ, ನಮ್ಮ ಉಲುಮಾ ಮಾತು, ನಮ್ಮ ದೊಡ್ಡ ಧರ್ಮಗಳು ಎಲ್ಲ ಮಾತು ಕೇಳ್ಕೊಂಡು ನಾವು ಕಾಂಗ್ರೆಸ್ ಕೊಟ್ಟಿರೋದು. ಅವ್ರು ಏನನ್ನ ಉಲ್ಟಾ ಸೀದಾ ಮಾಡಿದ್ರೆ ನಾವೆಲ್ಲ ಸುಮ್ನೆ ಇರಲ್ಲ. ಓಕೆ, ಈಗ ನಿಸಾರ್ ಅಹಮದ್ ಅವ್ರು ಉದ್ಘಾಟನೆ ಮಾಡಿದಾಗ ವಿವಾದ ಆಗ್ಲಿಲ್ಲ, ಈಗ ಯಾಕೆ ಸುಮ್ನೆ ವಿವಾದ? ಒಂದ್ ಹೆಮ್ಮೆ ಪಡ್ಬೇಕಲ್ವಾ? ನೋಡಿ, ಎಮ್ಮೆ ಏನಕ್ಕೆ ಪಡೋದು? ನೋಡಿ, ಅವ್ರು ಉದ್ಘಾಟನೆ ಮಾಡ್ಬಿಟ್ರೆ ನಮ್ಗೆ ಏನಾರ ಫೈದಾ ಇದೆ ಮುಸಲ್ಮಾನರಿಗೆ? ನೀವೇ ಹೇಳಿ, ಏನನ್ನ ಸಿಗ್ಬಿಡುತ್ತ ನಮ್ಗೆ? ಏನ್ ಸಿಕ್ಕಿಲ್ಲ ಸ್ವಾಮಿ. ಗೌರವ ಅಲ್ವಾ ಅಂತ? ಗೌರವ ಇದೆ ಅವ್ರಿಗೆ, ಇಡೀ ಪ್ರಪಂಚದಲ್ಲಿ ಇದಾಗಿರೋದು ಅವ್ರಿಗೆ ಗೌರವ ಇದೆ ಅವ್ರ ಮೇಲೆ, ಈ ಭಾಷೆ ಮೇಲೆ, ಈ ಲೇಖಕ ಇದೆಲ್ಲ ಅವ್ರ ಮೇಲೆ ಗೌರವ ಇದೆ ನಮ್ಗೆ. ಆದ್ರೆ ಈ ಕೋಮು ಮಾತು ಬಂದಿದ್ಮೇಲೆ, ಧರ್ಮ ಮಾತು ಬಂದಿದ್ಮೇಲೆ, ನಿಮ್ಮ ಧರ್ಮದಲ್ಲಿ ಮುಸಲ್ಮಾನ ವ್ಯಕ್ತಿ ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ ನಾವು ಬಿಡ್ತೀವಿ ಅಂದ್ರೆ ಹಿಂದೂ ಬಾಂಧವರು ಸುಮ್ನೆ ಇರ್ತಾರ? ನಾನು ಭಾನು ಮುಷ್ತಾಕ್ಗೆ ಅಲ್ಲಿ ಇದು ಕೊಡ್ತಾರೆ ಅಂತ ಅದಿಲ್ಲ, ಹಿಂದೂಗಳೇ ಮನಸ್ಸಿಗೆ ಭಾವನೆಗೆ ಧಕ್ಕೆ ಆಗ್ಬಿಡ್ತು ಅಂತ ನನ್ನ ಫೈಟ್. ಅಂದ್ರೆ ಸುಮ್ಮನೆ ಅನಗತ್ಯವಾಗಿ ಸುಮ್ಮನೆ ವಿವಾದ ಚರ್ಚೆ ಇಶ್ಯೂ ಯಾಕೆ ವಿವಾದ ಮಾಡ್ತಾ ಇದೀರಲ್ಲ? ನಮ್ಗೆ ಏನ್ ಬೇಕೋ ಅದು ಮಾಡಿ, ನಮ್ಗೆ ಇದೆಲ್ಲ ಬೇಡ ಸ್ವಾಮಿ. ಇಲ್ಲಾಂದ್ರೆ ಅಷ್ಟು ಪ್ರೀತಿ ಭಾನು ಮುಷ್ತಾಕ್ ಮೇಲೆ ಕಾಂಗ್ರೆಸ್ಗೆ ಅಷ್ಟು ಪ್ರೀತಿ ಇದ್ರೆ ಒಂದು MLC ಮಾಡ್ಬಿಡ್ಲಿ, ನಮ್ಗೆ ಫೈದಾ ಆಗತ್ತೆ. ಅದು ಮಾಡಕ್ ಆಗಲ್ಲ. ಈಗ ಭಾನು ಮುಷ್ತಾಕ್ ಅವರು ಒಪ್ಕೊಂಡಿದಾರಲ್ವಾ? ಈಗ ಏನು ಇದು ದಸರಾ ಉದ್ಘಾಟನೆಗೆ ಒಪ್ಕೊಂಡಿದ್ರೆ, ನನ್ನ ಸುಮ್ಮನೆ ನನ್ನ ಈ ಹಿಂದೆ
ತಾಯಿ ಭುವನೇಶ್ವರಿ ತಾಯಿ ಸಂಬಂಧಪಟ್ಟ ಮಾತಾಡಿದ ಒಂದಷ್ಟೆಲ್ಲ ವಿವಾದ ಆಯ್ತು, ಅದು ಕೂಡ ಬೇರೆ ವಿಚಾರ. ಅದು ಕ್ಷಮೆ ಕೇಳ್ಬೇಕು, ಅದು ಕ್ಷಮೆ ಕೇಳ್ಬೇಕು. ಅದನ್ನು ನಮ್ಗೆ ಬೇಜಾರಾಯ್ತು. ಇನ್ನೊಂದ್ ಏನಂದ್ರೆ ಇವ್ರು ಒಪ್ಕೊಂಡಿದಾರಲ್ಲ, ಇವ್ರು ನೋಡಿ ನನಗೇನು ದೇವಸ್ಥಾನಕ್ಕೆ ಕರೀತಾರೆ, ಯಾಕಂದ್ರೆ ನನ್ನ ಜೊತೆನಲ್ಲಿ ಎಲ್ಲ ಹಿಂದೂಗಳು ಇದ್ದಾರೆ, ನನ್ನನ್ನು ಕರೀತಾರೆ. ನಾವ್ ಹೋಗ್ಬಿಟ್ಟು ರೆಸ್ಪೆಕ್ಟ್ ಮಾಡ್ತೀವಿ. ನಾವ್ ಹೋಗ್ಬಿಟ್ಟು ಪೂಜೆ ಮಾಡಲ್ಲ, ನಾವ್ ಹೋಗ್ಬಿಟ್ಟು ಆರತಿ ಮಾಡಲ್ಲ, ನಾವು ಹೋಗಿ ನಿಂತ್ಕೊಂಡು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಬೇರೆ ಧರ್ಮಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು, ಅದು ಮಾಡ್ಬೇಕು. ಅದು ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಇವು ಆರತಿನೂ ಮಾಡ್ಬೇಕು, ಅಂದ್ರೆ ದೀಪಾನು ಹಚ್ಬೇಕು, ಇದೂನು ಇಕ್ಕೊಳ್ಬೇಕು. ಅಂದ್ರೆ ಎಲ್ಲಿಂದ ಧರ್ಮ ಮುಸಲ್ಮಾನ್ ಧರ್ಮ ಇರುತ್ತೆ ಹೇಳಿ ನೀವೇ? ಬೇಜಾರ್ ತಿಳ್ಕೊಬೇಡಿ, ನಾನು ಹೇಳ್ತಾ ಇರೋದು ಸತ್ಯ, ನಾನು ಹೇಳ್ತಾ ಇರೋದು. ನಿಮ್ ಮಾತನ್ನ ನಿಮ್ಮ ಮುಸ್ಲಿಂ ಸಮುದಾಯದ ಬಾಂಧವದಲ್ಲಿ ಎಷ್ಟು ಜನ ಹೋಗ್ತಾರೆ ನೋಡಿ? ಎಲ್ಲಾ ಖುರಾನ್ ಹದೀಸು ಯಾರು ಪ್ಯೂರ್ ಮುಸಲ್ಮಾನ್ ಇದಾರೆ ಎಲ್ಲ ಅದಕ್ಕೆ ಇದು ಮಾಡ್ತಾರೆ. ಯಾರು ಅದು ಅಲ್ಲಿನೂ ರಾಜಕೀಯ ಮುಖಾಂತರ ನೋಡ್ತಾರೆ, ರಾಜಕೀಯ ಕಣ್ಣಿಂದ ನೋಡ್ತಾರಲ್ಲ, ಅವ್ರಿಗೆಲ್ಲ ಏನು ಇಸ್ಲಾಂ ಇಲ್ಲ, ಧರ್ಮ ಇಲ್ಲ, ಏನಿಲ್ಲ. ಬೆಳಿಗ್ಗೆ ಆದ್ರೆ ಡಿ ಕೆ ಶಿವಕುಮಾರ್ ಭಗವಂತ, ರಾತ್ರಿ ಆಗಿದ್ರೆ ಅವನು ಭಗವಂತ ಅಂತವ್ರು ಇರ್ತಾರಲ್ಲ, ಅವ್ರಿಗೆಲ್ಲ ಏನಿಲ್ಲ, ಮಾಮೂಲದು. ನಮ್ಮಂತವ್ರು ಇಸ್ಲಾಮು ನಾವು ಯಾರು ಮಾತ್ ಕೇಳ್ಬಿಟ್ಟು ನಾವು ವೋಟ್ ಹಾಕಿದೀವಿ, ಅದು ಅವ್ರಿಗೆಲ್ಲ ಬೇಜಾರಾಗುತ್ತೆ. ನೀವೇನಾದ್ರೂ ಪತ್ರ ಬರ್ತಾ ಇದ್ದೀರಾ ನಿಮ್ಮ ಧರ್ಮಗುರುಗಳಿಗೆ? ನೋಡಿ, ಇಲ್ಲ, ನೋಡಿ, ಈಗ ನಾವು ಮನವಿ ಮಾಡ್ತಾ ಇದೀವಿ ಗೌರ್ಮೆಂಟ್ಗೆ. ನಮ್ಮ ಇದರಲ್ಲಿ ಬಂದು ಧರ್ಮಗುರುಗಳೆಲ್ಲ ಇದರಲ್ಲಿ ಬಂದು ಹೇಳಿದ್ರೆ ಏನೋ ತಿರ್ಗಾ ಒಂದು ಇಶ್ಯೂ ಆಗತ್ತೆ. ಅದಕ್ಕೆ ಬೇಡ, ಎಲ್ರು ಸುಮ್ನೆ ಇದ್ದಾರೆ. ಗೌರ್ಮೆಂಟ್ ಈ ಸಾಲಿ ನಾವು ನೋಡ್ತಾ ಇದ್ದೀವಿ. ನಾವು ಗೌರ್ಮೆಂಟ್ಗೆ ಮೆಸೇಜ್ ಹೋಗ್ಬಿಟ್ಟಿದ್ದೆ ಅವ್ರಿಗೆ, ಏನು ಮುಸಲ್ಮಾನರು ಬೇಜಾರಿದ್ದಾರೆ ಅಂತ, ಹಿಂದೂಗಳು ಬೇಜಾರಿದ್ದಾರೆ. ಒಂದು ವಿವಾದ ಆಗ್ತಾ ಇದೆ ಗೌರ್ಮೆಂಟ್ ನಿಂದ, ಆ ವಿವಾದ ಆಗ್ಬಾರ್ದು, ಆ ತರ ಮಾಡ್ಬೇಕು. ಥ್ಯಾಂಕ್ ಯು ಸಾದಿಕ್ ಪಾಷಾ ಅವರು ಮಾತಾಡೋದಕ್ಕೆ. ಒಂದು ನಿಮ್ ಮಾತನ್ನ ಎಷ್ಟು ಜನ ಹೋಗ್ತಾರೆ ಅನ್ಸುತ್ತೆ ನಿಮ್ಮ ಸಮುದಾಯದ? ಯಾರಾದ್ರೂ ನಿಮ್ಗೆ ಏನಾದ್ರು ಕರೆ ಮಾಡಿದ್ರ ನಿಮ್ಮ ಮುಖಂಡರುಗಳು ಅಥವಾ ನಿಮ್ಮ ಸ್ನೇಹಿತರುಗಳು ಅಥವಾ ನಿಮ್ಮ ಧರ್ಮಗುರುಗಳು ಯಾರಾದ್ರೂ ಕೂಡ ನಿಮ್ಗೆ? ಅಲ್ಲ, ಮಾತಾಯ್ತು, ಮಾತಾದ್ರೆ ನಾವು ಹೇಳೋದು, ಹೆಂಗೆ ಹೇಳಲ್ಲ ನಾವು. ಹೌದೌದು. ಏನಂತಾಯ್ತು ಅವ್ರಿಗೆ? ಅದು ಹೇಳಕ್ಕೆ ಧೈರ್ಯನೂ ಇರ್ಬೇಕು ಲೀಡರ್ಗಳಿಗೆ. ಏನನ್ನ ಹೇಳ್ಬಿಟ್ರೆ ಬಾಯಿನಿಂದ ಏನನ್ನ ಉಲ್ಟಾಸಿದ ಕೆಲಸ ಮಾಡ್ತಾರಲ್ಲ ಲೀಡರ್ಗಳು, ಅದಕ್ಕೆ ಭಯನೂ ಇದೆ. ಚರ್ಚೆ ಏನಾಯ್ತು? ಚರ್ಚೆ ಏನೋ ಆಗಿದೆ, ಇದು ರಾಂಗ್ ಆಗ್ತಾ ಇರೋದು. ನಮ್ಗೆ ಏನ್ ಬೇಕು? ಗೌರ್ಮೆಂಟ್ ಏನ್ ಮಾತು ಕೊಟ್ಟಿದೆ ಅದು ಕೊಡಿ. ಮುಸಲ್ಮಾನ ಹೆಸರು ತಕೊಂಡು ಇದು ಪದ್ಯ ಮುಸಲ್ಮಾನ್ ಹೆಸರು ಮಿಸ್ಯೂಸ್ ಆಗ್ಬಾರ್ದು. ಈಗ ಏನಾಗಿದೆ ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರು ಒಬ್ಬ RSS ನವ್ರು ಮುಸಲ್ಮಾನ ಅಂದ್ರೆ ಇವ್ರು ಏನ್ ಹೇಳ್ತಾರೆ ಗೊತ್ತಾ? ಮುಸಲ್ಮಾನ್ಗೂ ಓಡ್ಬ್ಯಾಡ್ದು. ಈ ತರ ಪಾಲಿಟಿಕ್ಸ್ ಬೇಡ ನಮ್ಗೆ. ಇದು ಬಿಡಿ. ನೀವು ಮಾಡ್ತಾ ಇದೀರಿ, ನಿಮ್ಗೆ ಓಟ್ ಕೊಟ್ಟಿದ್ದೀವಿ, ನೀವು ರಾಜಕೀಯ ಮಾಡಿ. ನೀವು ಅಂದ್ರೆ ಸಮುದಾಯ ಹೆಸರು ತಕೊಂಡು ಒಂದು ಹೆಸರು ತಕೊಂಡು ಈ ನಿಮ್ಮ ಇದರಿಂದ ಯಾರು ಹಿಂದೂ ಮುಸಲ್ಮಾನ ಹೊಡೆದಾಡ್ಕೊಂಡು ಸಾಯ್ಬಾರ್ದು. ಆ ತರ ಕೆಲಸ ಮಾಡಿ ನಾವು ಸಪೋರ್ಟ್ ಇದ್ದೀವಿ. ನೀವು ಈ ಕೆಲಸ ಹಿಂಗೆ ಮಾಡ್ತಾ ಇದ್ರೆ ನಾವು ಯೋಚನೆ ಮಾಡ್ಬೇಕು. ಭುವನೇಶ್ವರಿ ತಾಯಿ ಆ ಒಂದು ಫೋಟೋ ಸಂಬಂಧಪಟ್ಟಂತ ಕೂಡ ಮಾತಾಡುದು, ಸಿಂಧಿರೋ ಇಟ್ಟಿರೋ ಸಂಬಂಧಪಟ್ಟಂತ ಕೂಡ ಮಾತಾಡಿದಂತ ವಿಡಿಯೋ ನೀವು ಕೇಳಿದ್ದೀರಾ? ಅದಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂತದ್ದು. ನೀವು ಆ ವಿಡಿಯೋ ಕೇಳಿದ್ದೀರಾ ಅಂತ ಅನ್ಕೊಂಡಿದೀನಿ. ಏನ್ ಅನ್ಸುತ್ತೆ ಸಾದಿಕ್ ಪಾಷಾ ಅವರೇ? ಅವರು ಮುಂಚೆ ಹೇಳಿರೋದು ಅದು. ಹೌದು, ಮುಂಚೆ ತುಂಬಾ ವರ್ಷ ಮುಂಚೆ ಹೇಳಿರೋದು. ಮನುಷ್ಯನಿಂದ ಆಗುತ್ತೆ ತಪ್ಪು, ಅದಕ್ಕೆ ಕ್ಷಮೆನು ಕೇಳಲಿ ಅವರು. ಯಾಕಂದ್ರೆ ಭಾಷೆ ಕನ್ನಡ ಇದ ಮೇಲೆ ಬಂದಿದ್ಮೇಲೆ ಯಾರು ಸುಮ್ನೆ ಇರ್ಬಾರ್ದು. ಅದು ನಾನು ಅಪೋಸ್ ಮಾಡ್ತೀನಿ ಅದಕ್ಕೆ. ಅಂದ್ರೆ ಬಾನು ಮುಸ್ತಕ್ ಕ್ಷಮೆ ಕೇಳ್ಬೇಕಂತ ನೀವ್ ಹೇಳ್ತೀರಾ? ಅದ್ರ ಮೇಲೆ ಕ್ಷಮೆ ಕೇಳ್ಬೇಕು ಅವರು. ಕೇಳಿರ್ಬೋದು, ಕ್ಷಮೆ ಕೇಳಿರ್ಬೋದು ಅವರು. ಧನ್ಯವಾದ. ಥ್ಯಾಂಕ್ ಯು ಸಾದಿಕ್ ಪಾಷಾ ಅವರೇ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.